ಕರ್ನಾಟಕ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘಕ್ಕೆ ಜಯವಾಗಲಿ. ಏನೇ ಬರಲಿ ಏನೇ ಬರಲಿ ಭಾಷಣವನ್ನು ನೆರವೇರಿಸಿಕೊಟ್ಟಂತ ಗುರು ಮಡಿವಾಳ ಸರ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಇನ್ನು ಈ ಒಂದು ಎಲ್ಲ ನೂತನ ಪದಾಧಿಕಾರಿಗಳ ಆಯ್ಕೆಯ ಒಂದು ಪ್ರಕ್ರಿಯೆಯು ಹೇಗೆ ನಡೆಯಿತು ಮತ್ತು ಇಲ್ಲಿಯವರೆಗೆ ಈ ಒಂದು ಸಂಘ ನಡೆದು ಬಂದಂತ ದಾರಿ, ಈ ಎಲ್ಲ ಮಾಹಿತಿಯನ್ನು ಕುರಿತು ಪ್ರಾಸ್ತಾವಿಕವಾಗಿ ಒಂದೆರಡು ಮಾತುಗಳನ್ನು ಆಡಬೇಕೆಂದು ಪ್ರಶಾಂತ್ ನಾಗ್ನೂರಿ ಸರ್ ಅವರಲ್ಲಿ ಕೇಳಿಕೊಳ್ಳುತ್ತೇವೆ. ನನ್ನ ಗುರುಗಳಿಗೆ ಶರಣಾರ್ಥಿಗಳು ಹಾಗೂ ತಾಲೂಕಾ ಎಲ್ಲ ಪದಾಧಿಕಾರಿಗಳಿಗೆ ನಮಸ್ಕರಿಸುತ್ತಾ, ವೇದಪಟುಗಳಿಗೆ ಶರಣೆಂದು. ಕರ್ನಾಟಕ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘ 1992ರಲ್ಲಿ ಸ್ಥಾಪನೆಗೊಂಡು ಇಲ್ಲಿಯವರೆಗೆ ಸುಮಾರು 32 ವರ್ಷಗಳ ದೀರ್ಘಕಾಲ ರಾಜ್ಯಾದ್ಯಂತ ತನ್ನ ಸಂಘಟನೆಗಳನ್ನು ಮಾಡಿಕೊಂಡು ಜಿಲ್ಲೆಯಾದ್ಯಂತ ಮತ್ತು ತಾಲೂಕದ ಎಲ್ಲ ಜಿಲ್ಲೆಗಳ ತಾಲೂಕಿನಲ್ಲಿ ಸಂಘಟನೆಗಳನ್ನ ಹುಟ್ಟುಹಾಕೊಂಡು ಸರ್ ಟಿಪ್ಪುದ್ದನ್ ಅವರ ಮಾರ್ಗದರ್ಶನದಲ್ಲಿ ಈ ಒಂದು ಸಂಘಟನೆ ಮುನ್ನಡೀತಾ ಇದೆ. ಈಗಾಗಲೇ ನಾವು 2 ವರ್ಷಗಳಿಂದ ಶ್ರೀಗಳನ್ನ ಕರ್ಕೊಂಡು ಕ್ಯಾರ್ಗುಟ್ಟದಲ್ಲಿಯೂ ಕೂಡ ನಾವು ಈ ಸಂಘಟನೆಯ ಒಂದು ಕಾರ್ಯಕ್ರಮ ಕೂಡ ನಾವು ಮಾಡಿದ್ವಿ. ಎಲ್ಲ ತಾಲೂಕುಗಳಲ್ಲಿ ಬೆಳಗಾವಿ ಜಿಲ್ಲೆಯ ಸುಮಾರು ಒಂದು 5 ತಾಲೂಕುಗಳಲ್ಲಿ ಈ ಹಂತದಲ್ಲಿದೆ ಹಿಡ್ಕೊಂಡು, ಇನ್ನು ಕೆಲವು ತಾಲೂಕುಗಳಲ್ಲಿ ಈ ಒಂದು ಸಂಘಟನೆಯ ಪದಾಧಿಕಾರಿಗಳನ್ನ ಆಯ್ಕೆ ಮಾಡೋದ್ರ ಜೊತೆಗೆ ಸಂಘಟನೆ ಬಲಪಡಿಸುವಂತ ಒಂದು ನಿಟ್ಟಿನಲ್ಲಿ ಈ ಸಂಘಟನೆ ನಡೀತಾ ಇದೆ. ನಾವು ಸಂಘಟನೆಯನ್ನ ಯಾಕೆ ಮಾಡಬೇಕು, ಸಂಘಟನೆಯನ್ನ ನಾವು ಯಾಕೆ ಬೆಳೆಸಬೇಕು, ಪತ್ರಕರ್ತರಿಗೆ ಸಂಘಟನೆ ಯಾಕೆ ಬೇಕು ಅಂತಂದ್ರ ನಮ್ಮ ಕ್ಷೇಮವನ್ನು ನಾವು ನೋಡ್ಕೊಳ್ಬೇಕಾಗ್ತದೆ. ಅದಕ್ಕೆ ನಮ್ಮ ಸಸಿಗೆ ನೀರೆರೆಯುವ ಮೂಲಕ ಉದ್ಘಾಟನೆ ನೆರವೇರಿಸಲಾಗಿದೆ. ಈ ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಂತ ಪೂಜ್ಯ ಶರಣರಿಗೆ ಹಾಗೂ ನಮಸ್ಕಾರ ವೀಕ್ಷಕರೇ, ಎಂಕೆ ನ್ಯೂಸ್ 9 ಕನ್ನಡ ವಾಹಿನಿಗೆ ಸ್ವಾಗತ. ಕರ್ನಾಟಕ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘ ಬೆಂಗಳೂರು ಇದರ ಹುಕ್ಕೇರಿ ತಾಲೂಕು ಘಟಕದ ವತಿಯಿಂದ ನೂತನ ಪದಾಧಿಕಾರಿಗಳ ಪ್ರಮಾಣ ಪತ್ರ ಹಾಗೂ ಗುರುತಿನ ಚೀಟಿ ಐಡಿ ಕಾರ್ಡ್ ವಿತರಣಾ ಸಮಾರಂಭವು ಅತ್ಯಂತ ಯಶಸ್ವಿಯಾಗಿ ಜರುಗಿತು. ದಿನಾಂಕ 11 ಜುಲೈ 2026 ಶನಿವಾರದಂದು ನಡೆದ ಈ ಸಮಾಜಮುಖಿ ಕಾರ್ಯಕ್ರಮದಲ್ಲಿ ತಾಲೂಕಿನ ನೂತನ ಪದಾಧಿಕಾರಿಗಳಿಗೆ ಅಧಿಕೃತವಾಗಿ ಪ್ರಮಾಣ ಪತ್ರ ಹಾಗೂ ಐಡಿ ಕಾರ್ಡ್ಗಳನ್ನು ವಿತರಿಸಲಾಯಿತು. ಇದೇ ಸಂದರ್ಭದಲ್ಲಿ ಹುಕ್ಕೇರಿ ಹಿರೇಮಠದ ಪರಮ ಪೂಜ್ಯ ಶ್ರೀ ಚಂದ್ರಶೇಖರ್ ಶ್ರೀಗಳು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ವಹಿಸಿ ನೂತನ ಪದಾಧಿಕಾರಿಗಳಿಗೆ ಪ್ರಮಾಣ ಪತ್ರ ವಿತರಿಸಿ ಆಶೀರ್ವದಿಸಿದ್ರು. ಪತ್ರಿಕಾ ರಂಗದ ಜವಾಬ್ದಾರಿ ಮತ್ತು ಸಮಾಜದ ಏಳಿಗೆಗಾಗಿ ಪತ್ರಕರ್ತರ ಪಾತ್ರದ ಕುರಿತು ಶ್ರೀಗಳು ಇದೇ ವೇಳೆ ಮಾರ್ಗದರ್ಶನ ನೀಡಿದರು. ಕಾರ್ಯಕ್ರಮದಲ್ಲಿ ಸಂಘದ ಪ್ರಮುಖ ಪದಾಧಿಕಾರಿಗಳು ಹಾಗೂ ಸ್ಥಳೀಯ ಪತ್ರಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ರು. ಮಹೇಶ್ ಪಾಟೀಲ್, ಎಂಕೆ ನ್ಯೂಸ್ 9 ಕನ್ನಡ. ಇವರು ನಮ್ಮ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘದ ಗೌರವ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದು, ಅವರಿಗೆ ಶ್ರೀಗಳಿಂದ ಸತ್ಕಾರ ಹಾಗೂ ಐಡಿ ಕಾರ್ಡ್ ವಿತರಣೆ ಸಮಾರಂಭ ಜರುಗುತ್ತಿದ್ದು, ಎಲ್ಲರೂ ಚಪ್ಪಾಳೆಯೊಂದಿಗೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಬೇಕಾಗಿ ವಿನಂತಿ. ಅದೇ ರೀತಿಯಾಗಿ ಈ ನಮ್ಮ ಕರ್ನಾಟಕ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘ ಬೆಂಗಳೂರು ಹುಕ್ಕೇರಿ ತಾಲೂಕಾ ಘಟಕದ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದಂತಹ ಜಿಯಾವುಲ್ಲಾ ಕೆ ಒಂಟ್ಮೂರಿ ಸರಿಗೆ ಶ್ರೀಗಳಿಂದ ಸತ್ಕಾರ, ಪದಾಧಿಕಾರಿಗಳ ನೇಮಕಾತಿ ಪತ್ರ ಹಾಗೂ ಐಡಿ ಕಾರ್ಡ್ ವಿತರಣೆ. ಎಲ್ಲರೂ ಚಪ್ಪಾಳೆಯೊಂದಿಗೆ ಶ್ರೀಗಳಿಂದ ಈ ಒಂದು ಸತ್ಕಾರ ಜರುಗುತ್ತಿದ್ದು, ಪೂಜ್ಯ ಶ್ರೀಗಳಿಗೆ ಅದೇ ರೀತಿಯಾಗಿ ಈ ಒಂದು ಪತ್ರಕರ್ತರ ಸಂಘಕ್ಕೆ ನೂತನವಾಗಿ ಕಾರ್ಯದರ್ಶಿಗಳಾಗಿ ಆಯ್ಕೆಯಾಗಿರ್ತಕ್ಕಂಥ ಮಹೇಶ್ ಕೆಂಪಣ್ಣ ಪಾಟೀಲ್ ಸರ್ ಇವರಿಗೆ ನಮ್ಮ ಪೂಜ್ಯ ಶರಣರಿಂದ ಸತ್ಕಾರ, ನೇಮಕಾತಿ ಆದೇಶ ಪತ್ರ ಹಾಗೂ ಐಡಿ ಕಾರ್ಡ್ ವಿತರಣೆ. ದಯವಿಟ್ಟು ಮಹೇಶ್ ಕೆಂಪಣ್ಣ ಸರ್, ಮಹೇಶ್ ಕೆಂಪಣ್ಣ ಪಾಟೀಲ್. ಎಲ್ಲರೂ ಚಪ್ಪಾಳೆಯನ್ನು ತಟ್ಟಬೇಕೆಂದು ಕೇಳಿಕೊಳ್ಳುತ್ತೇವೆ. ಅವರಿಗೆ ಮಹೇಶ್ ಕೆಂಪಣ್ಣ ಪಾಟೀಲ್ ಸರ್ ಇವರಿಗೆ ತುಂಬ ಹೃದಯದ ಅಭಿನಂದನೆಗಳು.
ಅದೇ ರೀತಿಯಾಗಿ ಈ ಒಂದು ನಮ್ಮ ಸಂಘದ ಸಹಕಾರ್ಯದರ್ಶಿಯಾಗಿ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ಶಾಹುಲ್ ಎಂ ನದಾಬ್ ಸರ್. ಶಾಹುಲ್ ಎಂ ನದಾಬ್ ಸರ್ ಸಹ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿದ್ದು ಇವರಿಗೂ ಕೂಡ ನಮ್ಮ ಶರಣರಿಂದ ನೇಮಕಾತಿ ಆದೇಶ ಪತ್ರ ಹಾಗೂ ಐಡಿ ಕಾರ್ಡ್ ವಿತರಣಾ ಸಮಾರಂಭ ಜರುಗುತ್ತಿದ್ದು ಎಲ್ಲರೂ ಚಪ್ಪಾಳಿಯನ್ನು ತಟ್ಟುವುದರ ಮೂಲಕ ಅಭಿನಂದಿಸಬೇಕೆಂದು ಕೇಳಿಕೊಳ್ಳುತ್ತೇವೆ. ಅದೇ ರೀತಿಯಾಗಿ ನೂತನವಾಗಿ ನಮ್ಮ ಸಾಧಿದ್ದು ಮೊಹಮ್ಮದ್ ಅಲಿ ಬಾಡ್ಕರ್ ಸರ್ ಖಜಾಂಚಿಗಳು, ಕರ್ನಾಟಕ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘ ತಾಲೂಕಾ ಘಟಕ ಹುಕ್ಕೇರಿ. ಇವರಿಗೆ ರಾಮಣ್ಣ ಇಟ್ಟಿ ಸರ್ ಇವರಿಂದ ಸತ್ಕಾರ ಹಾಗೂ ಪೂಜ್ಯ ಶರಣರಿಂದ ನೇಮಕಾತಿ ಆದೇಶ ಪತ್ರ ಮತ್ತು ಐಡಿ ಕಾರ್ಡ್ ವಿತರಣಾ ಸಮಾರಂಭ ಜರುಗುತ್ತಿದ್ದು ಎಲ್ಲರೂ ಚಪ್ಪಾಳೆಯನ್ನು ತಟ್ಟಬೇಕೆಂದು ಕೇಳಿಕೊಳ್ಳುತ್ತೇವೆ.